ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಈ ಕ್ಲಾಸಲ್ಲಿ ನಾವು ಜೂನ್ 2025ರ ಡೇಸ್ ಆ್ಯಂಡ್ ಥೀಮ್ಸ್ ಅಂದರೆ ದಿನಗಳು ಮತ್ತು ಥೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಪ್ರತಿ ಎಕ್ಸಾಮಲ್ಲೂ ಡೇಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದು ಯಾವುದಾರ ತಿಂಗಳಾಗಿರ್ಬೋದು, ಜೂನ್, ಜುಲೈ, ಆಗಸ್ಟ್, ಜನವರಿ, ಫೆಬ್ರವರಿ. ಎಕ್ಸಾಮಿಗೆ ಯಾವ ಇಂಪಾರ್ಟೆಂಟ್ ಡೇಸ್ ಮತ್ತು ಅದರ ಥೀಮ್ ಏನಂತ ನಾವು ಈ ಕ್ಲಾಸಲ್ಲಿ ಕಂಪ್ಲೀಟಾಗಿ ಜೂನ್ ತಿಂಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಜೂನ್ 1 ಯಾವ ದಿನ ಅವಾಗ ಆಚರಣೆ ಮಾಡ್ತೀವಿ? ವರ್ಲ್ಡ್ ಮಿಲ್ಕ್ ಡೇ. ಜೂನ್ 1 ವಿಶ್ವ ಹಾಲು ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಇದ್ರ 2024ರ ಥೀಮ್ ಏನಾಗಿತ್ತಂದರೆ ಸೆಲೆಬ್ರೇಟಿಂಗ್ ದಿ ವೈಟಲ್ ರೋಲ್ ಡೈರಿ ಪ್ಲೇಸ್ ಇನ್ ಡೆಲಿವರಿಂಗ್ ಕ್ವಾಲಿಟಿ ನ್ಯೂಟ್ರಿಷನ್ ಟು ನರಿಶ್ ದಿ ವರ್ಲ್ಡ್. ನೆಕ್ಸ್ಟ್ 2025ರ ಥೀಮ್ ಏನಾಗಿದೆ ಅಂದರೆ ಲೆಟ್ಸ್ ಸೆಲೆಬ್ರೇಟ್ ದಿ ಪವರ್ ಆಫ್ ಡೈರಿ, ಅಂದರೆ ಡೈರಿ ಶಕ್ತಿಯನ್ನು ಆಚರಿಸೋಣ. ಈ ವಿಶ್ವ ಹಾಲು ದಿನದ ಥೀಮ್ ಏನಾಗಿದೆ 2025ರದ್ದು? ಡೈರಿ ಶಕ್ತಿಯನ್ನು ಆಚರಿಸೋಣ, ಲೆಟ್ಸ್ ಸೆಲೆಬ್ರೇಟ್ ದಿ ಪವರ್ ಆಫ್ ಡೈರಿ. ಹಾಗಾದರೆ ಇದ್ರ ಪರ್ಪೋಸ್ ಅಂದರೆ ಉದ್ದೇಶ ಏನಾಗಿದೆ ಅಂತಂದರೆ ಈ ವಿಶ್ವ ಹಾಲು ದಿನ ಅಂದರೆ ವರ್ಲ್ಡ್ ಮಿಲ್ಕ್ ಡೇ ಆಚರಿಸುವ ಉದ್ದೇಶ ಏನಂದರೆ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದಿ ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಇನ್ ಅವರ್ ಲೈಫ್ಸ್. ಅಂದರೆ ನಮ್ಮ ಜೀವನದಲ್ಲಿ ಹಾಲು ಮತ್ತು ಡೈರಿ ಉತ್ಪನ್ನಗಳ ಪ್ರಾಮುಖ್ಯತೆಯನ್ನು ಕುರಿತು ಜಾಗೃತಿ ಮೂಡಿಸಲು ನಾವು ವಿಶ್ವ ಹಾಲು ದಿನ ಅಂದರೆ ವರ್ಲ್ಡ್ ಮಿಲ್ಕ್ ಡೇ ಅನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಟಾಪ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ವಿಚ್ ಸ್ಟ್ಯಾಟಿಕ್ಸ್ ಆನ್ ಇಂಡಿಯಾ ಮ್ಯಾಪ್. ಅಂದರೆ ಈ ಫಿಗರಲ್ಲಿ ನೋಡ್ಬೋದು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ರಾಜ್ಯಗಳು ಯಾವ್ಯಾವ ಅಂತಂದರೆ ಮೊದಲನೇ ರಾಜ್ಯ ಉತ್ತರ ಪ್ರದೇಶ್, ಎರಡನೇದು ರಾಜಸ್ಥಾನ್, ಮೂರನೇದು ಮಧ್ಯಪ್ರದೇಶ್, ನಾಲ್ಕನೇದು ಗುಜರಾತ್, ಐದನೇದು ಮಹಾರಾಷ್ಟ್ರ, ಆರನೇದು ಪಂಜಾಬ್, ಏಳನೇದು ಆಂಧ್ರ ಪ್ರದೇಶ್, 8ನೇ ಸ್ಥಾನದಲ್ಲಿ ಕರ್ನಾಟಕವಿದೆ. ಈ ಕರ್ನಾಟಕದಲ್ಲಿ 13,463 ಟನ್ಗಳಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ. ಈ ಫಿಗರಲ್ಲಿ ನಾವು ನೋಡ್ಬೋದು ಏನು ಟಾಪ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ಅಂದರೆ ಅತಿ ಹೆಚ್ಚು ಹಾಲು ಉತ್ಪನ್ನ ಮಾಡುವ ರಾಜ್ಯಗಳು ಯಾವ್ಯಾವು. ಈ ಇಂಡಿಯಾ ಮ್ಯಾಪಲ್ಲಿ ಅಂತಂದರೆ ಇಂಡಿಯನ್ ಅಟ್ಲಾಸ್ ಮ್ಯಾಪಲ್ಲಿ ದ ಸ್ಟೇಟ್ ವೈಸ್ ಮಿಲ್ಕ್ ಪ್ರೊಡಕ್ಷನ್ ಇನ್ ಇಂಡಿಯಾ ಇನ್ ದ ಇಯರ್ 2023-2024ರ ಸ್ಟ್ಯಾಟಿಕ್ಸ್ ಪ್ರಕಾರ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಾವಂತ ಮ್ಯಾಪಲ್ಲಿ ನೋಡ್ಬೋದಾಗಿದೆ. ಅತಿ ಹೆಚ್ಚು ಯಾವುದಂತಂತಂದರೆ ಉತ್ತರ ಪ್ರದೇಶ್, ಎರಡನೇದು ರಾಜಸ್ಥಾನ್, ನೆಕ್ಸ್ಟ್ ಮೂರನೇದು ಮಧ್ಯಪ್ರದೇಶ ಆಗಿದೆ. ಹಾಗಾದರೆ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 8ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್, ದ ವರ್ಲ್ಡ್ ಮಿಲ್ಕ್ ಡೇ ಅಂತಂದರೆ ವಿಶ್ವ ಹಾಲು ದಿನವನ್ನು ಸೆಲೆಬ್ರೇಷನನ್ನು ಆರ್ಗನೈಸ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಿಶರೀಸ್. ಯಾವ ವರ್ಷದಿಂದ ಪ್ರಾರಂಭಿಸಿದರೆ? ಜೂನ್ 1, 2017ರಿಂದ ಪ್ರಾರಂಭಿಸಲಾಗಿದೆ. ಇದನ್ನು ಆ್ಯನ್ಯುವಲಿ ವರ್ಷಕ್ಕೆ ಒಂದು ಸರಿ ಆಚರಣೆ ಮಾಡ್ತೀವಿ. ಫಸ್ಟ್ ಇದು ಸ್ಟಾರ್ಟೆಡ್ ಮಾಡಿದ್ದು ಯಾರು? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದರೆ FAO. ಯಾವಾಗ ಫಾರ್ಮೇಷನ್ ಆಯ್ತು ಅಂತಂದರೆ 16 ಅಕ್ಟೋಬರ್ 1945. ಇದು ಭಾಳ ಇಂಪಾರ್ಟೆಂಟು. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 16 ಅಕ್ಟೋಬರ್ 1945ರಲ್ಲಿ FAO ಸ್ಥಾಪನೆಯಾಗಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ರೋಮ್, ಇಟಲಿಯಲ್ಲಿದೆ. ನೆಕ್ಸ್ಟ್, ಜೂನ್ 2 ತೆಲಂಗಾಣ ಫಾರ್ಮೇಷನ್ ಡೇ ಅಂದರೆ ಜೂನ್ 2 ತೆಲಂಗಾಣ ರಚನೆ ದಿನವನ್ನಾಗಿ ಆಚರಿಸುತ್ತಾರೆ. ಇದರ ಪರ್ಪೋಸ್ ಉದ್ದೇಶ ಅಂದರೆ ತೆಲಂಗಾಣ ದ 28th ಸ್ಟೇಟ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಆನ್ ಜೂನ್ 2, 2014. ಅಂದರೆ ತೆಲಂಗಾಣವನ್ನು ಆಂಧ್ರ ಪ್ರದೇಶದಿಂದ ಭಾರತದ 28ನೇ ರಾಜ್ಯವನ್ನಾಗಿ ಜೂನ್ 2, 2014ರಂದು ಸ್ಥಾಪಿಸಲಾಯಿತು. ತೆಲಂಗಾಣ ಸೆಲೆಬ್ರೇಟ್ಸ್ ಇಟ್ಸ್ ಫಾರ್ಮೇಷನ್ ಡೇ ಟು ರೆಕಗ್ನೈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಪೀಪಲ್ ಟು ಫಾರ್ಮ್ ಎ ಸಪ್ರೇಟ್ ಸ್ಟೇಟ್ ಔಟ್ಸೈಡ್ ದಿ ಆಂಧ್ರ ಪ್ರದೇಶ್. ಅಂದರೆ ಆಂಧ್ರ ಪ್ರದೇಶದ ಹೊರಗೆ ಪ್ರತ್ಯೇಕ ರಾಜ್ಯವನ್ನಾಗಿ ರೂಪಿಸಲು ಜನರ ಕೊಡುಗೆಯನ್ನು ಗುರುತಿಸಲು ತೆಲಂಗಾಣ ತನ್ನ ರಚನೆ ದಿನವನ್ನಾಗಿ ಜೂನ್ 2, 2014ರಂದು ಆಚರಿಸುತ್ತಿದೆ. ಅಂದರೆ ತೆಲಂಗಾಣ ಎಲ್ಲಿಂದ ಹೊರಗೆ ಬಂದಿದೆ ಅಂದರೆ ಆಂಧ್ರ ಪ್ರದೇಶದಿಂದ. ಎಷ್ಟನೇ ರಾಜ್ಯವಾಗಿ? 28ನೇ ರಾಜ್ಯವಾಗಿ ಜೂನ್ 2, 2014ರಂದು ಸ್ಥಾಪಿಸಲಾಯಿತು. 30 ಡಿಸ್ಟ್ರಿಕ್ಟ್ಸ್ ಆಫ್ ತೆಲಂಗಾಣ ಅಬ್ಸರ್ವ್ ದಿಸ್ ಡೇ ಬೈ ಹೋಸ್ಟಿಂಗ್ ದಿ ನ್ಯಾಷನಲ್ ಫ್ಲ್ಯಾಗ್. ಅಂದರೆ ಈ ತೆಲಂಗಾಣ ರಚನೆ ಆಯ್ತಲ್ಲ, ತೆಲಂಗಾಣದ 30 ಜಿಲ್ಲೆಗಳು ಈ ದಿನವನ್ನು ರಾಷ್ಟ್ರಧ್ವಜವನ್ನಾಗಿ ಆರಿಸುವ ಮೂಲಕ ಗೌರವಿಸಿದ್ದವು. ಹಾಗಾದರೆ ತೆಲಂಗಾಣ ಹೆಡ್ ಕ್ವಾರ್ಟರ್ಸ್ ಯಾವುದಾಗಿದೆ? ಹೈದರಾಬಾದ್ ಆಗಿದೆ. ನೆಕ್ಸ್ಟ್, ಜೂನ್ 3 ವರ್ಲ್ಡ್ ಬೈಸಿಕಲ್ ಡೇ. ಅಂದರೆ ಜೂನ್ 3 ಯಾವ ದಿನಾಚರಣೆ ಮಾಡ್ತೀವಿ? ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. 2024ರ ಥೀಮ್ ಏನಾಗಿತ್ತು ಅಂದರೆ ಪ್ರಮೋಟಿಂಗ್ ಹೆಲ್ತ್, ಈಕ್ವಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಥ್ರೂ ಸೈಕ್ಲಿಂಗ್. ಹಾಗಾದರೆ 2025ರ ಥೀಮ್ ಏನಾಗಿದೆ? ವಿಶ್ವ ಬೈಸಿಕಲ್ ದಿನದ ಥೀಮ್ 2025ರದ್ದು ಸೈಕ್ಲಿಂಗ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್. ಅಂದರೆ ಸುಸ್ಥಿರ ಭವಿಷ್ಯಕ್ಕಾಗಿ ಸೈಕಲ್ ಸವಾರಿ.
ಹಾಗಾದರೆ ಈ ಆಚರಣೆ ಯಾಕೆ ಮಾಡ್ತೀವಿ ವಿಶ್ವ ಬೈಸಿಕಲ್ ದಿನದ ಅಂತಂದರೆ ಟು ರೈಸ್ ದಿ ಅವೇರ್ನೆಸ್ ಅಬೌಟ್ ದ ಬೆನಿಫಿಟ್ಸ್ ಆಫ್ ದ ಸೈಕ್ಲಿಂಗ್, ಅಂದರೆ ಸೈಕ್ಲಿಂಗ್ನ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಿಸುತ್ತೇವೆ. ನೆಕ್ಸ್ಟ್, ವರ್ಲ್ಡ್ ಬೈಸಿಕಲ್ ಡೇ ಅಂದರೆ ವಿಶ್ವ ಬೈಸಿಕಲ್ ದಿನವನ್ನು ಯಾವ ವರ್ಷದಿಂದ ಆಚರಿಸಲು ಶುರುವಾಗಿದೆ ಅಂತಂದರೆ ಅದು ಏಪ್ರಿಲ್ 2018ರಿಂದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜೂನ್ 3 ಏಪ್ರಿಲ್ 2018ರಿಂದ ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಿಸುತ್ತಾ ಇದೆ. ಈ ಫಿಗರಲ್ಲಿ ನೋಡಬಹುದಾಗಿದೆ, ಇದು ವಿಕಿಪೀಡಿಯಾದ ಇನ್ಫಾರ್ಮೇಷನ್ ಆಗಿದೆ. ಯಾವುದು? ವರ್ಲ್ಡ್ ಬೈಸಿಕಲ್ ಡೇ, ವಿಶ್ವ ಬೈಸಿಕಲ್ ದಿನವನ್ನು ಏಪ್ರಿಲ್ 2018ರಿಂದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಡಿಕ್ಲೇರ್ ಮಾಡಿದೆ ಆಚರಣೆಯನ್ನಾಗಿ, ವಿಶ್ವ ಬೈಸಿಕಲ್ ದಿನ ಆಚರಣೆಯನ್ನಾಗಿ. ನೆಕ್ಸ್ಟ್, ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂದರೆ ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ದಿನ. ಯಾವುದು? ಜೂನ್ 5 ವಿಶ್ವ ಪರಿಸರ ದಿನ. ಹಾಗಾದರೆ 2024ರ ಥೀಮ್ ಏನಿತ್ತಂತಂದರೆ ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ರೀಸೈಲೆನ್ಸ್. ಅಂದರೆ ಈ 2024ರ ಥೀಮು ಇಂಪಾರ್ಟೆಂಟು, 2025ರ ಥೀಮು ಇಂಪಾರ್ಟೆಂಟ್. ಕೆಲವೊಂದು ಪರೀಕ್ಷೆಯಲ್ಲಿ ಈ ಜೂನ್ 5 ವಿಶ್ವ ಪರಿಸರ ದಿನ ಇದೆಯಲ್ಲ, ಅದ್ರ 2024ರ ಘೋಷವಾಕ್ಯ ಏನಾಗಿತ್ತು, 2025ರ ಘೋಷವಾಕ್ಯ ಏನಿದೆ ಅಂತ ಕೇಳ್ತಾರೆ. ಹಾಗಾಗಿ 2024ರ ಥೀಮು ಹಾಕಿದ್ದೀನಿ. ಅಂದರೆ ಕೆಲವೊಂದು ದಿನಾಚರಣೆಗೆ ಭಾಳ ಇಂಪಾರ್ಟೆಂಟು. ಹಾಗಾಗಿ 2024, 2025 ಎರಡು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಜೂನ್ 5 ವಿಶ್ವ ಪರಿಸರ ದಿನ. 2024ರ ಥೀಮ್ ಏನಾಗಿದೆ ಅಂದರೆ ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ರೀಸೈಲೆನ್ಸ್. ಹಾಗಾದರೆ 2025ರ ಥೀಮ್ ಏನಂದರೆ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ, ಅಂದರೆ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು 2025ರ ವಿಶ್ವ ಪರಿಸರ ದಿನದ ಘೋಷವಾಕ್ಯವಾಗಿದೆ. ಹಾಗಾದರೆ ಈ ಪರಿಸರ ದಿನವನ್ನು, ವಿಶ್ವ ಪರಿಸರ ದಿನ ಯಾಕೆ ಆಚರಿಸ್ತೀವಿ ಅಂತಂದರೆ ಅದರ ಉದ್ದೇಶ ಏನಂದರೆ ಟು ಪ್ರಮೋಟ್ ಅವೇರ್ನೆಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್, ಅಂದರೆ ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವುದು. ನೆಕ್ಸ್ಟ್, ವರ್ಲ್ಡ್ ಎನ್ವಿರಾನ್ಮೆಂಟ್ ಅಂದರೆ ಈ ವಿಶ್ವ ಪರಿಸರ ದಿನವನ್ನು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂತಂದರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 1972. ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 1972ರಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಣೆಯನ್ನಾಗಿ ಘೋಷಿಸಿದೆ. ಆನ್ ದ ಫಸ್ಟ್ ಡೇ ಆಫ್ ದಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್, ಅಂದರೆ ಸ್ಟಾಕ್ಹೋಮ್ ಕಾನ್ಫರೆನ್ಸ್ನ ಮೊದಲನೇ ದಿನದಂದು 1972ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವರ್ಲ್ಡ್ ಎನ್ವಿರಾನ್ಮೆಂಟ್ ಅಂದರೆ ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲು ಘೋಷಿಸಿತು. ಅಂದರೆ 1972ರಲ್ಲಿ ಘೋಷಿಸಿತು. ಮೊದಲನೇ ಆಚರಣೆ ಯಾವಾಗ ಮಾಡಿದಂದರೆ 1973ರಲ್ಲಿ, ಫಸ್ಟ್ ಸೆಲೆಬ್ರೇಟೆಡ್ ಇನ್ 1973. ಅದರ ಥೀಮ್ ಏನಾಗಿತ್ತು ಅಂದರೆ ಓನ್ಲಿ ಒನ್ ಅರ್ತ್. ಅಂದರೆ ವಿಶ್ವ ಪರಿಸರ ದಿನದ 1973ರಲ್ಲಿ ಮೊದಲ ಆಚರಣೆ ಫಸ್ಟ್ ಥೀಮ್ ಏನಾಗಿತ್ತು, ಓನ್ಲಿ ಒನ್ ಅರ್ತ್. ಹಾಗಾದರೆ ಭಾರತವು ಹೋಸ್ಟ್ ಮಾಡಿದೆ ಯಾವುದು ಅಂತಂದರೆ ವಿಶ್ವ ಪರಿಸರ ದಿನವನ್ನು ಆತಿಥ್ಯವಾಗಿ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯ ವಹಿಸಿದೆ ಅಂತಂದರೆ ಅದು 2018ರಲ್ಲಿ. ಆವಾಗ ಅದರ ಘೋಷವಾಕ್ಯ ಇತ್ತು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಇಲ್ಲಿ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಅಂತಂದರೆ ಈ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಮತ್ತು ಯಾವ ದೇಶ ಆತಿಥ್ಯ ವಹಿಸಿದೆ. ಹಾಗಾಗಿ 2025ರ ಘೋಷವಾಕ್ಯ ಏನಾಗಿದೆ ಅಂತಂದರೆ ಪುಟ್ ಆ್ಯನ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್. ಇದ್ರ ಹೋಸ್ಟೆಡ್ ಬೈ ಅಂತಂದರೆ ಆತಿಥ್ಯ ವಹಿಸಿದ ದೇಶ ಯಾವುದಂದರೆ ಸೌತ್ ಕೊರಿಯಾ. ಭಾಳನೇ ಇಂಪಾರ್ಟೆಂಟು. ವಿಶ್ವ ಪರಿಸರ ದಿನದ ಆತಿಥ್ಯ 2025ರ ವಿಶ್ವ ಪರಿಸರ ದಿನವನ್ನು ಆತಿಥ್ಯ ವಹಿಸಿದ ದೇಶ ಸೌತ್ ಕೊರಿಯಾ. ಹಾಗಾದರೆ ಭಾರತವು ಆತಿಥ್ಯ ವಹಿಸಿತ್ತು. ಅದು ಯಾವ ವರ್ಷ ಅಂದರೆ 2018ರಲ್ಲಿ. ಆವಾಗ ಅದರ ಘೋಷವಾಕ್ಯ ಏನಾಗಿತ್ತು ಅಂದರೆ ಬೀಟ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್. ನೆಕ್ಸ್ಟ್, ಇದು ಅಫಿಷಿಯಲ್ ಪೇಜ್ ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆಯ ವಿಶ್ವ ಪರಿಸರ ದಿನಾಚರಣೆ ಆಚರಿಸುತ್ತಲ್ಲ ಅದರ ಅಫಿಷಿಯಲ್ ಪೇಜ್ ಆಗಿದೆ. ವೆನ್ ಅಂತಂದರೆ 5th ಜೂನ್ 2025ರಲ್ಲಿ. ಹೋಸ್ಟೆಡ್ ಬೈ ಅಂದರೆ ರಿಪಬ್ಲಿಕ್ ಆಫ್ ಕೊರಿಯಾ. ಅಂದರೆ 2025ರ ಹೋಸ್ಟಿಂಗ್ ಅಂದರೆ ಆತಿಥ್ಯ ವಹಿಸಿದ ದೇಶ, ವಿಶ್ವ ಪರಿಸರ ದಿನದ ಆತಿಥ್ಯ ವಹಿಸಿದ ದೇಶ ಯಾವುದಂದರೆ ಕೊರಿಯಾ. ದ ರಿಪಬ್ಲಿಕ್ ಆಫ್ ಕೊರಿಯಾ ವಿಲ್ ಹೋಸ್ಟ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2025 ವಿತ್ ಆನ್ ಫೋಕಸ್ ಆನ್ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ. ಅಂದರೆ ಈ 2025ರ ವಿಶ್ವ ಪರಿಸರ ಘೋಷವಾಕ್ಯ ಯಾವುದಿದೆ, ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ. ಹೋಸ್ಟೆಡ್ ಬೈ ರಿಪಬ್ಲಿಕ್ ಆಫ್ ಕೊರಿಯಾ, ಆತಿಥ್ಯ ವಹಿಸಿದ ದೇಶ ಕೊರಿಯಾ. ನೆಕ್ಸ್ಟ್, ಜೂನ್ 7
ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂದರೆ ಜೂನ್ 7 ನಾವು ವಿಶ್ವ ಆಹಾರ ಸುರಕ್ಷತೆ ದಿನವನ್ನಾಗಿ ಆಚರಿಸುತ್ತೇವೆ. ಹಾಗಾದರೆ ಇದರ 2024 ಥೀಮ್ ಏನಾಗಿತ್ತು ಅಂದರೆ ಪ್ರಿಪೇರ್ ಫಾರ್ ದಿ ಅನ್ಎಕ್ಸ್ಪೆಕ್ಟೆಡ್. ಹಾಗಾದರೆ 2025 ಥೀಮ್ ಏನಾಗಿದೆ ಅಂದರೆ ಫುಡ್ ಸೇಫ್ಟಿ ಸೈನ್ಸ್ ಇನ್ ಆ್ಯಕ್ಷನ್. ಅಂದರೆ 2025 ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಏನಂದರೆ ಆಹಾರ ಸುರಕ್ಷತೆ ಕ್ರಿಯೆಯಲ್ಲಿ ವಿಜ್ಞಾನ. ಹಾಗಾದರೆ ಈ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂದರೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಣೆ ಮಾಡೋ ಪರ್ಪೋಸ್ ಏನಂತಂದರೆ ವರ್ಲ್ಡ್ ಫುಡ್ ಸೇಫ್ಟಿ ಡೇ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಯುನೈಟೆಡ್ ನೇಷನ್ ಟು ಎಂಫಸೈಸ್ ದಿ ಇಂಪಾರ್ಟೆನ್ಸ್ ಆಫ್ ಫುಡ್ ಸೇಫ್ಟಿ ಫಾರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್. ಅಂದರೆ ಇದರ ಉದ್ದೇಶ ಏನಂತಂದರೆ ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಆಹಾರ ಸುರಕ್ಷತೆ ಮಹತ್ವವನ್ನು ಒತ್ತಿ ಹೇಳಲು ವಿಶ್ವಸಂಸ್ಥೆಯು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಸ್ಥಾಪಿಸಿತು. ನೆಕ್ಸ್ಟ್, the World Food Safety Day celebrated on June 7th raised the awareness about the food safety and promote actions to prevent foodborne risks. ಅಂದರೆ ಈ ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಜೂನ್ 7ರಿಂದ ಆಚರಿಸಲಾಗುತ್ತದೆ. ಜೂನ್ 7ರಂದು ಆಚರಿಸಲಾಗುತ್ತದೆ. ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಆಹಾರದಿಂದ ಉಂಟಾಗುವ ಅಪಾಯಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸುತ್ತದೆ. ಈ ವಿಶ್ವ ಆಹಾರ ಸುರಕ್ಷತೆ ದಿನ ವರ್ಲ್ಡ್ ಸೇಫ್ಟಿ ಡೇ ಆಚರಣೆ ಮಾಡುವುದರಿಂದ ಜೂನ್ 7ರಂದು ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಮತ್ತು ಆಹಾರದಿಂದ ಉಂಟಾಗುವ ಅಪಾಯಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸುತ್ತದೆ. ಇಟ್ ವಾಸ್ ಇನಿಷಿಯೇಟೆಡ್ ಬೈ ದಿ ಯುನೈಟೆಡ್ ನೇಷನ್ ಇನ್ 2016, ಸಪೋರ್ಟೆಡ್ ಬೈ FAO and WHO. ಇಟ್ ಅಂಡರ್ಸ್ಕೋರ್ಸ್ ದ ಇಂಪಾರ್ಟೆನ್ಸ್ ಆಫ್ ಸೇಫ್ ಆ್ಯಂಡ್ ನ್ಯೂಟ್ರಿಯಸ್ ಫುಡ್ ಫಾರ್ ಆಲ್. ಅಂದರೆ 2016ರಲ್ಲಿ ವಿಶ್ವಸಂಸ್ಥೆಯಿಂದ ಪ್ರಾರಂಭಿಸಲ್ಪಟ್ಟಿದೆ. ಯಾವುದಿದು ವರ್ಲ್ಡ್ ಫುಡ್ ಸೇಫ್ಟಿ ಡೇ. FAO and WHO ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಆ್ಯಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಬೆಂಬಲಿತವಾಗಿದೆ. ಇದು ಎಲ್ಲರಿಗೂ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಅಫಿಷಿಯಲಿ ರೆಕಗ್ನೈಸ್ಡ್ ಆನ್ August 3, 2020, ದಿಸ್ ಡೇ ಎಂಫಸೈಸಸ್ ದಿ ಫುಡ್ ಸೇಫ್ಟಿ ಕ್ರಿಟಿಕಲ್ ರೋಲ್ ಇನ್ ದಿ ಗ್ಲೋಬಲ್ ಹೆಲ್ತ್. ಅಂದರೆ August 3, 2020ರಂದು ಅಧಿಕೃತವಾಗಿ ಈ ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಗುರುತಿಸಲ್ಪಟ್ಟಿದೆ. ಈ ದಿನವನ್ನು ಜಾಗತಿಕ ಆರೋಗ್ಯದಲ್ಲಿ ಆಹಾರ ಸುರಕ್ಷತೆ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಹಾಗಾದರೆ ಈ ವಿಶ್ವಸಂಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 24th October 1945. ಅಂದರೆ ಅಕ್ಟೋಬರ್ 24, 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದೆ. ಇದರ ಪ್ರಧಾನ ಕಚೇರಿಯಲ್ಲಿದೆ ನ್ಯೂಯಾರ್ಕ್ ಸಿಟಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ. ಇದರ ಮುಖ್ಯಸ್ಥರು ಯಾರಿದ್ದಾರೆ? ಆಂಟೋನಿಯೋ ಗುಟ್ರೆಸ್. ಅಂತಂದರೆ ಇದರ ಅಧಿಕೃತ ಭಾಷೆಗಳು ಎಷ್ಟು? 6. ಇದು ಭಾಳ ಇಂಪಾರ್ಟೆಂಟು. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು 6. ಅದು ಅರಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. ಹಾಗಾದರೆ ವಿಶ್ವಸಂಸ್ಥೆಯ ಉದ್ದೇಶ ಸ್ಥಾಪನೆ ಏನಂತಂದರೆ ಈ ವಿಶ್ವಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಪ್ರಪಂಚದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ವಿವಿಧ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈಗ ಇತ್ತೀಚೆಗೆ ಆದ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯು 2 ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂತಂದರೆ ಯುದ್ಧವನ್ನು ತಡೆಗಟ್ಟುವುದು ಮತ್ತು ಪ್ರಪಂಚದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಮತ್ತು ವಿವಿಧ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧ ಬೆಳೆಸುವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಂತಂದ್ರೆ 193. ಇತ್ತೀಚೆಗೆ 2011ರಲ್ಲಿ ಸೌತ್ ಸುಡಾನ್ 193ನೇ ಸದಸ್ಯ ರಾಷ್ಟ್ರವಾಗಿ ವಿಶ್ವಸಂಸ್ಥೆಗೆ ಸೇರ್ಪಡೆಗೊಂಡಿತು. ಹಾಗಾದರೆ ಅಬ್ಸರ್ವರ್ ದೇಶಗಳು ಯಾವ್ಯಾವ ಅಂತಂತಂದ್ರೆ ಅವು 2, ಒಂದು ಹೋಲಿಸಿ ಇನ್ನೊಂದು ಪ್ಯಾಲೆಸ್ತೈನ್. ನೆಕ್ಸ್ಟ್, ಹಾಗಾದರೆ ಈ ವಿಶ್ವಸಂಸ್ಥೆಯಲ್ಲಿ ವಿಟೋ ಪವರ್ ನೇಷನ್ಸ್ ಯಾವ್ಯಾವು ಅಂತಂತಂದರೆ ಅವು 5 ದೇಶಗಳಿಗೆ ಕೊಟ್ಟಿದ್ದಾರೆ. ಅವು ಪರ್ಮನೆಂಟ್ ಮೆಂಬರ್ಸ್. ಅವು ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇವು 5 ರಾಷ್ಟ್ರಗಳಿಗೆ ವಿಟೋ ಪವರ್ ಹೊರಡಿಸುವ ಅಧಿಕಾರವಿದೆ. ಹಾಗಾದರೆ ವಿಶ್ವಸಂಸ್ಥೆಯ 6 ಅಂಗಗಳು ಯಾವ್ಯಾವು ಅಂತಂದರೆ ಇದು ಬಹಳ ಇಂಪಾರ್ಟೆಂಟ್. 6 ಆರ್ಗನ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಆರ್ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆ, ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ಭದ್ರತಾ ಮಂಡಳಿ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 4ನೇದು ಟ್ರಸ್ಟ್ಶಿಪ್ ಕೌನ್ಸಿಲ್, 5ನೇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ, 6ನೇದು ಸೆಕ್ರೆಟರಿಯೇಟ್ ಅಂದರೆ ಸಚಿವಾಲಯಗಳು. ಇಲ್ಲೇನು ಇಂಪಾರ್ಟೆಂಟ್ ಅಂದರೆ ವಿಟೋ ಪವರು ಎಷ್ಟು ರಾಷ್ಟ್ರಗಳಿಗೆ ಕೊಟ್ಟಿದೆ ಅಂತಂತಂದರೆ ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು US ಅಂದರೆ 5 ರಾಷ್ಟ್ರಗಳು. ಇವು ಪರ್ಮನೆಂಟ್ ಮೆಂಬರ್ಸ್ ಆಫ್
ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆಯ ಪರ್ಮನೆಂಟ್ ಮೆಂಬರ್ಸ್ ಆದ ರಾಷ್ಟ್ರಗಳಾಗಿವೆ. ನೆಕ್ಸ್ಟ್ ಜೂನ್ 8 ವರ್ಲ್ಡ್ ಓಷಿಯನ್ಸ್ ಡೇ, ಅಂದರೆ ಜೂನ್ 8 ನಾವು ವಿಶ್ವ ಸಾಗರ ದಿನವನ್ನಾಗಿ ಆಚರಿಸ್ತೇವೆ. ಹಾಗಾದರೆ ಈ ವಿಶ್ವ ಸಾಗರದ ದಿನದ 2024 ಥೀಮ್ ಏನಾಗಿತ್ತಂದರೆ ಅವೇಕನ್ ನ್ಯೂ ಡೆಪ್ಸ್. ಹಾಗಾದರೆ 2025 ಥೀಮ್ ಏನಂದರೆ ವಾಂಡರ್ ಸಸ್ಟೈನಿಂಗ್ ವಾಟ್ ಸಸ್ಟೈನ್ ಅಸ್. ಅಂದರೆ 2025 ಘೋಷವಾಕ್ಯ ಏನಾಗಿದೆ ಅಂದರೆ ವಿಸ್ಮಯ ನಮ್ಮನ್ನು ಉಳಿಸಿಕೊಳ್ಳುವುದನ್ನು ಸಮರ್ಥಿಸುವುದಾಗಿದೆ. ಹಾಗಾದರೆ ಈ ವಿಶ್ವ ಸಾಗರ ದಿನವನ್ನು ಜೂನ್ 8 ಆಚರಿಸಲು ಪರ್ಪೋಸ್ ಏನು, ಯಾವ ಉದ್ದೇಶಕ್ಕಾಗಿ ಆಚರಿಸ್ತೀವಿ ಅಂತಂದರೆ ದ ಏಮ್ ಆಫ್ ದ ಡೇ ಇಸ್ ಟು ಎಂಕರೇಜ್ ಪೀಪಲ್ ಅರೌಂಡ್ ದ ವರ್ಲ್ಡ್ ಟು ಸ್ಟಾಪ್ ಪೊಲ್ಯೂಟಿಂಗ್ ದೇರ್ ಓಷನ್ಸ್ ಆ್ಯಂಡ್ ವಾಟರ್ ರಿಸೋರ್ಸಸ್. ಅಂದರೆ ಈ ಪ್ರಪಂಚಾದ್ಯಂತ ಜನರು ತಮ್ಮ ಸಾಗರಗಳು ಮತ್ತು ಜಲಸಂಪನ್ಮೂಲವನ್ನು ಕಲುಷಿತಗೊಳಿಸುವುದನ್ನು ನಿಲ್ಲಿಸಲು ಈ ವಿಶ್ವ ಸಾಗರ ದಿನವನ್ನಾಗಿ ಆಚರಿಸಲು ಉದ್ದೇಶವಾಗಿದೆ. ನೆಕ್ಸ್ಟ್ ವರ್ಲ್ಡ್ ಓಷನ್ ಡೇ 2025 ಅಂದರೆ ವಿಶ್ವ ಸಾಗರ ದಿನದ 2025 ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಯಾವ ವರ್ಷದಿಂದ ಆಚರಣೆ ಮಾಡ್ತಿದ್ದೀವಿ ಅಂತಂತಂದರೆ 2008 ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆಯು ಅಫಿಷಿಯಲಿ ರೆಕಗ್ನೈಸ್ ಮಾಡಿತು ಈ ವರ್ಲ್ಡ್ ಓಷನ್ ಡೇ ಅಂದರೆ ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡಲು 2008 ವಿಶ್ವಸಂಸ್ಥೆಯು ರೆಕಗ್ನೈಸ್ ಮಾಡಿದೆ. ಹಾಗಾದರೆ ಜೂನ್ 8, 2025 ವಿಶ್ವ ಸಾಗರ ದಿನವನ್ನಾಗಿ ಆಚರಿಸಿದ್ದೇವೆ. ಇದರ ಮೇನ್ ಆಬ್ಜೆಕ್ಟಿವ್ ಅಂದರೆ ರೈಸ್ ಅವೇರ್ನೆಸ್ ಆ್ಯಂಡ್ ಕೆಟಲೈಸ್ ದಿ ಆಕ್ಷನ್ಸ್ ಫಾರ್ ಓಷನ್ ಪ್ರೊಟೆಕ್ಷನ್. ಅಂದರೆ ಸಾಗರಗಳ ಮತ್ತು ಜಲಸಂಪನ್ಮೂಲ ಕಲುಷಿತಗಳನ್ನು ನಿಲ್ಲಿಸುವುದು ಈ ವಿಶ್ವ ಸಾಗರ ದಿನದ ಉದ್ದೇಶವಾಗಿದೆ. ನೆಕ್ಸ್ಟ್ ಜೂನ್ 12 ವರ್ಲ್ಡ್ ಎಗನೆಸ್ಟ್ ಚೈಲ್ಡ್ ಲೇಬರ್. ಅಂದರೆ ಜೂನ್ 12 ಯಾವ ದಿನಾಚರಣೆ ಮಾಡ್ತೀವಿ ಅಂದರೆ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವನ್ನಾಗಿ. ಹಾಗಾದರೆ 2024 ಥೀಮ್ ಏನಾಗಿದೆ ಅಂದರೆ ಲೆಟ್ಸ್ ಆ್ಯಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಎಂಡ್ ಚೈಲ್ಡ್ ಲೇಬರ್. 2025 ಥೀಮ್ ಏನಿದೆ ಅಂತಂದರೆ ಪ್ರೋಗ್ರೆಸ್ ಈಸ್ ಕ್ಲಿಯರ್ ಬಟ್ ದೇರ್ ಈಸ್ ಮೋರ್ ಟು ಡೂ, ಲೆಟ್ ಸ್ಪೀಡ್ ಅಪ್ ಆಫ್ ಎಫರ್ಟ್ಸ್. ಅಂದರೆ 2025 ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಘೋಷವಾಕ್ಯ ಏನಂದರೆ ಪ್ರಗತಿಯು ಸ್ಪಷ್ಟವಾಗಿದೆ, ಆದರೆ ಇನ್ನೂ ಹೆಚ್ಚಿನದನ್ನು ಮಾಡಬೇಕಿದೆ, ನಾವು ಪ್ರಯತ್ನಗಳನ್ನು ವೇಗಗೊಳಿಸೋಣ. ಪ್ರೋಗ್ರೆಸ್ ಈಸ್ ಕ್ಲಿಯರ್ ಬಟ್ ದೇರ್ ಈಸ್ ಮೋರ್ ಟು ಡೂ, ಲೆಟ್ ಸ್ಪೀಡ್ ಅಪ್ ಎಫರ್ಟ್ಸ್. ಹಾಗಾದರೆ ಈ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಯಾಕೆ ಆಚರಣೆ ಮಾಡ್ತೀವಿ, ಅದರ ಉದ್ದೇಶ ಪರ್ಪೋಸ್ ಏನಂತಂದರೆ ದ ಡೇ ಈಸ್ ಅಬ್ಸರ್ವ್ಡ್ ವಿತ್ ದಿ ಇಂಟೆನ್ಷನ್ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ದಿ ಹಜಾರ್ಡಸ್ ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್ ಆ್ಯಂಡ್ ಅಂತಂದರೆ ಈ ಬಾಲಕಾರ್ಮಿಕರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಸರ್ಕಾರಗಳು, ನಾಗರಿಕ ಸಮಾಜ, ವ್ಯಕ್ತಿಗಳು ಮತ್ತು ಕಾರ್ಮಿಕರು ಹೇಗೆ ಒಗ್ಗೂಡಿ ವಿಶ್ವದ ಪ್ರತಿ ಮಗುವಿಗೆ ಆರೋಗ್ಯಕರ ಬಾಲ್ಯವನ್ನು ಒದಗಿಸಬೇಕೆಂದು ಈ ಉದ್ದೇಶದಿಂದ ಈ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಅಂತಂತಂದರೆ ಈ ಗೌರ್ಮೆಂಟ್ಸ್ ಆಗಿರ್ಬೋದು, ಸಿವಿಲ್ ಸೊಸೈಟಿ, ಇಂಡಿವಿಜುವಲ್ಸ್ ಆ್ಯಂಡ್ ವರ್ಕರ್ಸ್ ಕ್ಯಾನ್ ವರ್ಕ್ ಟುಗೆದರ್ ಟು ಎನ್ಶ್ಯೂರ್ ದಟ್ ಹೆಲ್ತಿ ಚೈಲ್ಡ್ಹುಡ್ ಈಸ್ ಪ್ರೊವೈಡ್ ಫಾರ್ ಎವ್ರಿ ಚೈಲ್ಡ್ ಇನ್ ದಿ ವರ್ಲ್ಡ್. ಅಂದರೆ ಪ್ರತಿ ಮಗುವಿಗೆ ಆರೋಗ್ಯಕರ ಬಾಲ್ಯವನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ಈ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಜೂನ್ 14 ವರ್ಲ್ಡ್ ಬ್ಲಡ್ ಡೋನರ್ ಡೇ. ಅಂದರೆ ಜೂನ್ 14 ವಿಶ್ವ ರಕ್ತದಾನಿ ದಿನಗಳನ್ನಾಗಿ ಆಚರಿಸುತ್ತೇವೆ. ಹಾಗಾದರೆ 2024 ಥೀಮ್ ಏನಾಗಿತ್ತಂದರೆ ಸೆಲೆಬ್ರೇಟಿಂಗ್ 20 years ಆಫ್ ಗಿವಿಂಗ್, ಥ್ಯಾಂಕ್ ಯು ಬ್ಲಡ್ ಡೋನರ್ಸ್. ಈ ವಿಶ್ವ ರಕ್ತದಾನಿಗಳ ದಿನವನ್ನು 2025 ಘೋಷವಾಕ್ಯ 2025 ಥೀಮ್ ಏನಾಗಿದೆ ಅಂದರೆ ಗಿವ್ ಬ್ಲಡ್, ಗಿವ್ ಹೋಪ್, ಟುಗೆದರ್ ವಿ ಸೇವ್ ಲೈವ್ಸ್. ಅಂದರೆ ರಕ್ತವನ್ನು ನೀಡಿ, ಭರವಸೆಯನ್ನು ನೀಡಿ, ಒಟ್ಟಿಗೆ ನಾವು ಜೀವಗಳನ್ನು ಉಳಿಸುತ್ತೇವೆ. ಇದು 2025 ಘೋಷವಾಕ್ಯವಾಗಿದೆ. ಯಾವುದು? ವಿಶ್ವ ರಕ್ತದಾನಿಗಳ ದಿನದ. ಹಾಗಾದರೆ ಈ ವಿಶ್ವ ರಕ್ತದಾನಿಗಳ ದಿನ ಆಚರಣೆ ಉದ್ದೇಶ ಪರ್ಪೋಸ್ ಏನಂತಂದರೆ ಟು ರೈಸ್ ದ ಅವೇರ್ನೆಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದಿ ಬ್ಲಡ್ ಡೊನೇಷನ್ ಆ್ಯಂಡ್ ಸಪೋರ್ಟ್ ದಿ ಕಮ್ಯುನಿಟೀಸ್. ಅಂದರೆ ರಕ್ತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಮುದಾಯಗಳನ್ನು ಬೆಂಬಲಿಸಲು ಇಟ್ ಅರ್ಜಸ್ ಪೀಪಲ್ ಟು ಡೊನೇಟ್ ಬ್ಲಡ್ ಟು ಮೇಂಟೈನ್ ಎ ಹೆಲ್ತಿ ಬ್ಲಡ್ ಸಪ್ಲೈ ಫಾರ್ ದಿ ಹೆಲ್ತ್ ಕೇರ್ ಇಂಡಸ್ಟ್ರಿ. ಅಂದರೆ ಆರೋಗ್ಯ ಉದ್ಯಮಕ್ಕಾಗಿ ಆರೋಗ್ಯಕರ ರಕ್ತ ಪೂರೈಕೆಯನ್ನು ಕಾಪಾಡಿಕೊಳ್ಳಲು ರಕ್ತದಾನ ಮಾಡಲು ಈ ವಿಶ್ವ ರಕ್ತದಾನಿಗಳ ದಿನ ಆಚರಣೆಯು ಜನರನ್ನು ಪ್ರೇರೇಪಿಸುತ್ತದೆ. ನೆಕ್ಸ್ಟ್ ಜೂನ್ 19 ವರ್ಲ್ಡ್ ಸಿಕಲ್ ಸೆಲ್ ಡೇ. ಅಂದರೆ ಜೂನ್ 19 ವಿಶ್ವ ಸಿಕಲ್ ಸೆಲ್ ದಿನವನ್ನಾಗಿ ಆಚರಿಸ್ತಾರೆ. 2024 ಥೀಮ್ ಏನಾಗಿತ್ತು ಅಂದರೆ ಹೋಪ್ ಥ್ರೂ ಪ್ರೋಗ್ರೆಸ್, ಅಡ್ವಾನ್ಸಿಂಗ್ ಸಿಕಲ್ ಸೆಲ್ ಕೇರ್ ಗ್ಲೋಬಲಿ.
ಹಾಗಾದರೆ ಈ ವಿಶ್ವ ಸಿಕಲ್ ಸೆಲ್ ದಿನನ 2025 ಘೋಷವಾಕ್ಯ ಥೀಮ್ ಏನಿದೆ ಅಂತಂದರೆ ಗ್ಲೋಬಲ್ ಆ್ಯಕ್ಷನ್, ಲೋಕಲ್ ಇಂಪ್ಯಾಕ್ಟ್, ಎಂಪವರಿಂಗ್ ಕಮ್ಯುನಿಟೀಸ್ ಫಾರ್ ಎಫೆಕ್ಟಿವ್ ಸೆಲ್ಫ್ ಅಡ್ವೊಕೇಸಿ. ಅಂದರೆ ಜಾಗತಿಕ ಕ್ರಿಯೆ, ಸ್ಥಳೀಯ ಪರಿಣಾಮಕಾರಿ ವಕಾಲತ್ತಿಗಾಗಿ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ವಿಶ್ವ ಸಿಕಲ್ ಸೆಲ್ ದಿನ 2025 ಘೋಷವಾಕ್ಯವಾಗಿದೆ. ಹಾಗಾದರೆ ಈ ವರ್ಲ್ಡ್ ಸಿಕಲ್ ಸೆಲ್ ಡೇ ಆಚರಿಸುವ ಉದ್ದೇಶ, ಪರ್ಪೋಸ್ ಏನಂತಂದರೆ ಇಟ್ಸ್ ಎ ಡೇ ಸೆಲೆಬ್ರೇಷನ್ ಅಕ್ನಾಲೆಡ್ಜಿಂಗ್ ದಿ ರಿಮಾರ್ಕಬಲ್ ಪ್ರೋಗ್ರೆಸ್ ಇನ್ ಟ್ರೀಟಿಂಗ್ ಸಿಕಲ್ ಸೆಲ್ ಡಿಸೀಸ್. ಅಂದರೆ ಇದು ಕುಡುಗೋಲು ಕಣ ಕಾಯಿಲೆ ಅಂದರೆ ವಿಶ್ವ ಸಿಕಲ್ ಸೆಲ್ ದಿನ ಕಾಯಿಲೆ ಚಿಕಿತ್ಸೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಗುರುತಿಸುವ ಆಚರಣೆ ದಿನವಾಗಿದೆ. ಯಾವುದು? ವಿಶ್ವ ಸಿಕಲ್ ಸೆಲ್ ದಿನ. However, it also a day of reflection on the work still need to address healthcare disparities. ಅಂದರೆ ಆದಾಗ್ಯೂ ಇದು ಅಂತಂದರೆ ಈ ವಿಶ್ವ ಸಿಕಲ್ ಸೆಲ್ ಆರೋಗ್ಯದ ಅಸಮಾನತೆಗಳನ್ನು ಪರಿಹರಿಸಲು ಇನ್ನೂ ಅಗತ್ಯವಿರುವ ಕೆಲಸದ ಪ್ರತಿಬಿಂಬವನ್ನಾಗಿ ಬಿಂಬಿಸುವ ದಿನವಾಗಿದೆ. ಯಾವುದು? ವಿಶ್ವ ಸಿಕಲ್ ಸೆಲ್ ದಿನ ಅಂದರೆ ವರ್ಲ್ಡ್ ಸಿಕಲ್ ಸೆಲ್ ಡೇ. ಇದನ್ನು ಕುಡುಗೋಲು ಕಣ ಕಾಯಿಲೆ ಅಂತಲೂ ಕರಿತೀವಿ, ಅದು ಸಿಕಲ್ ಸೆಲ್ನ. ನೆಕ್ಸ್ಟ್ ಜೂನ್ 20 ವರ್ಲ್ಡ್ ರೆಫ್ಯೂಜಿ ಡೇ. ಅಂದರೆ ಜೂನ್ 20 ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಆಚರಿಸುತ್ತೇವೆ. ಹಾಗಾದರೆ 2024 ಥೀಮ್ ಏನಾಗಿ ಆಚರಿಸಿದ್ರು ಅಂದರೆ ಫಾರ್ ಎ ವರ್ಲ್ಡ್ ವೇರ್ ರೆಫ್ಯೂಜೀಸ್ ಆರ್ ವೆಲ್ಕಮ್ಡ್. ಹಾಗಾದರೆ ವಿಶ್ವ ನಿರಾಶ್ರಿತರ ದಿನ 2025 ಘೋಷವಾಕ್ಯ ಏನಾಗಿದೆ ಅಂದರೆ ಸಾಲಿಡರಿಟಿ ವಿತ್ ರೆಫ್ಯೂಜೀಸ್. ಅಂದರೆ ನಿರಾಶ್ರಿತರೊಂದಿಗೆ ಒಗ್ಗಟ್ಟು. ಎ ವರ್ಲ್ಡ್ ರೆಫ್ಯೂಜ್ ಡೇ ಥೀಮ್ 2025 ಥೀಮ್ ಈಸ್ ಸಾಲಿಡರಿಟಿ ವಿತ್ ರೆಫ್ಯೂಜೀಸ್. ಅಂದರೆ ನಿರಾಶ್ರಿತರೊಂದಿಗೆ ಒಗ್ಗಟ್ಟು. ಹಾಗಾದರೆ ಈ ವಿಶ್ವ ನಿರಾಶ್ರಿತ ದಿನ ಆಚರಿಸುವ ಉದ್ದೇಶ, ಪರ್ಪೋಸ್ ಯಾಕೆಂದರೆ ಆ್ಯಸ್ ವಿ ಸೆಲೆಬ್ರೇಟ್ ದೇರ್ ರೀಸೈಲೆನ್ಸ್ ಆ್ಯಂಡ್ ಆನರ್ ದೇರ್ ಕಾಂಟ್ರಿಬ್ಯೂಷನ್ಸ್ ವಿ ರೆಕಾಗ್ನೈಸ್ ದೇರ್ ಚಾಲೆಂಜಸ್ ರೆಫ್ಯೂಜೀಸ್ ಫೇಸ್ ಆ್ಯಂಡ್ ದ ಅರ್ಜೆಂಟ್ ನೀಡ್ ಫಾರ್ ಗ್ಲೋಬಲ್ ಸಾಲಿಡರಿಟಿ. ಅಂತಂದರೆ ನಾವು ಈ ವಿಶ್ವ ನಿರಾಶ್ರಿತ ದಿನದ ಸ್ಥಾಪಕತ್ವವನ್ನು ಆಚರಿಸುವಾಗ ಮತ್ತು ಅದರ ಕೊಡುಗೆಗಳನ್ನು ಗೌರವಿಸುವಾಗ ನಿರಾಶ್ರಿತರು ಎದುರಿಸುತ್ತಿರುವ ಸವಾಲುಗಳನ್ನು ಮತ್ತು ಜಾಗತಿಕ ಒಗ್ಗಟ್ಟಿನ ತುರ್ತು ಅಗತ್ಯವನ್ನು ನಾವು ಗುರುತಿಸುತ್ತೇವೆ. ಅಂದರೆ ಈ ವಿಶ್ವ ನಿರಾಶ್ರಿತ ದಿನ ಆಚರಿಸುವುದರಿಂದ ನಿರಾಶ್ರಿತರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಜಾಗತಿಕ ಒಗ್ಗಟ್ಟಿನ ತುರ್ತು ಅಗತ್ಯವನ್ನು ಗುರುತಿಸುತ್ತವೆ. ನೆಕ್ಸ್ಟ್ ಜೂನ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಿದ್ದಾರೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನದ 2024 ಘೋಷವಾಕ್ಯ ಥೀಮ್ ಏನಾಗಿತ್ತು ಅಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ. ಈ ಅಂತಾರಾಷ್ಟ್ರೀಯ ಯೋಗ ದಿನದ 2025 ಥೀಮ್ ಏನಾಗಿದೆ ಅಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಅಂತಂದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಇದು ಭಾಳ ಇಂಪಾರ್ಟೆಂಟ್ ದಿನಾಚರಣೆ. ಅದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋ ಪರ್ಪೋಸ್, ಉದ್ದೇಶ ಏನಂತಂದರೆ ಆನ್ ಆ್ಯನ್ಯುಯಲ್ ಗ್ಲೋಬಲ್ ಅಬ್ಸರ್ವರೆನ್ಸ್ ಪ್ರಮೋಟಿಂಗ್ ಯೋಗ ಆ್ಯಸ್ ಎ ಹೋಲಿಸ್ಟಿಕ್ ಹೆಲ್ತ್ ಪ್ರಾಕ್ಟೀಸ್ ಫಾರ್ ಮೈಂಡ್ ಬಾಡಿ ಬ್ಯಾಲೆನ್ಸ್, ಹಾರ್ಮೋನಿ ವಿತ್ ನೇಚರ್ ಆ್ಯಂಡ್ ಸಸ್ಟೈನಬಲ್ ವೆಲ್ಬೀಯಿಂಗ್. ಅಂದರೆ ಈ ಮನಸ್ಸು ದೇಹದ ಸಮತೋಲನ, ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಯೋಗಕ್ಷೇಮಕ್ಕಾಗಿ ಯೋಗವನ್ನು ಸಮಗ್ರ ಆರೋಗ್ಯ ಅಭ್ಯಾಸವಾಗಿ ಉತ್ತೇಜಿಸುವುದು ವಾರ್ಷಿಕ ಜಾಗತಿಕ ಆಚರಣೆಯಾಗಿದೆ. ಯಾವುದು? ಅಂತಾರಾಷ್ಟ್ರೀಯ ಯೋಗ ದಿನದ. ನೆಕ್ಸ್ಟ್ ದ 11th ಇಂಟರ್ನ್ಯಾಷನಲ್ ಯೋಗ ಡೇ ಈಸ್ ಸೆಲೆಬ್ರೇಟೆಡ್ ವರ್ಲ್ಡ್ ವೈಡ್ ಆನ್ 21st ಜೂನ್ ವಿತ್ ದ ಥೀಮ್ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಹಾಗಾದರೆ ಈಗ ಆಚರಿಸುತ್ತಿರುವ ಅಂತಾರಾಷ್ಟ್ರೀಯ ಯೋಗ ದಿನ ಎಷ್ಟನೇ ಆಚರಣೆ ಅಂದರೆ ಅದು 11ನೇ ಆಚರಣೆ. ಈ ಯಾವ ಥೀಮ್ ಜೊತೆಗೆ ಅಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಹಾಗಾದರೆ ಇಂಟರ್ನ್ಯಾಷನಲ್ ಯೋಗ, ಈ ಯೋಗ ದಿನಾಚರಣೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ. ಇದು ಯಾವ ರೀತಿ ಆರಿಜಿನ್ ಆಯಿತು ಅಂತಂದರೆ ಇಟ್ ವಾಸ್ ಪ್ರಪೋಸ್ಡ್ ಬೈ ಇಂಡಿಯಾ ಅಟ್ 69th ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 2014 ಲೀಡಿಂಗ್ ಟು ಡಿಕ್ಲರೇಷನ್ ಆಸ್ ಎ 21st ಜೂನ್ ಆಸ್ ಎ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಅಂದರೆ 2014ರಲ್ಲಿ 69ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ 21 ಜೂನ್ ಅನ್ನು ಯೋಗ ದಿನಾಚರಣೆಯಾಗಿ ಆಚರಿಸಲು ವಿಶ್ವಸಂಸ್ಥೆಯು ಘೋಷಿಸಿತ್ತು. ಇದನ್ನು ಹಾಗಾದರೆ ಈ ಯೋಗ ದಿನಾಚರಣೆ ಆಚರಿಸಲು ಪ್ರಪೋಸ್ ಮಾಡೋದು ದೇಶ ಯಾವುದಂದ್ರೆ ಅದು ಭಾರತವಾಗಿದೆ. ಹಾಗಾದರೆ ಫಸ್ಟ್ ಇಂಟರ್ನ್ಯಾಷನಲ್ ಡೇ ಯೋಗ ಸೆಲೆಬ್ರೇಟ್ ಆಗಿದ್ದು 2015ರಲ್ಲಿ ವಿತ್ ದ ಥೀಮ್ ಯೋಗ ಫಾರ್ ಹಾರ್ಮೋನಿ ಆ್ಯಂಡ್ ಪೀಸ್. ದ ಸಿಗ್ನಿಫಿಕೆನ್ಸ್ ಆಫ್ 21st ಜೂನ್. ಹಾಗಾದರೆ 21st ಜೂನ್ ಆಚರಿಸುವ
ಪ್ರಾಮುಖ್ಯತೆ ಏನಂತಂದರೆ ಇಂಟರ್ನ್ಯಾಷನಲ್ ಯೋಗ ಡೇ ಆನ್ 24 ಜೂನ್ ಕೋಇನ್ಸಿಡ್ಸ್ ವಿತ್ ದಿ ಸಮ್ಮರ್ ಸಾಲಿಟಿಸ್ ದಿ ಲಾಂಗೆಸ್ಟ್ ಡೇ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್ ಅಂತಂತಂದರೆ ಈ 21 ಜೂನ್ ಅಂತಂದು ಜೂನ್ 21ರಂದು ಸಮ್ಮರ್ ಸಾಲಿಟಿಸ್ ಆಗುತ್ತೆ. ಅದು ದೀರ್ಘಾವಧಿ ದಿನವಾಗಿದೆ ಇನ್ ನಾರ್ದರ್ನ್ ಹೆಮಿಸ್ಪಿಯರ್ ಅಂದರೆ ಉತ್ತರಾರ್ಧಗೋಳದಲ್ಲಿ ದೀರ್ಘಾವಧಿ ದಿನ ಯಾವುದು? ಸಮ್ಮರ್ ಸಾಲಿಟಿಸ್ ಜೂನ್ 21ರಂದು. ವೆನ್ ಸನ್ರೈಸ್ ಫಾಲ್ಸ್ ಡೈರೆಕ್ಟ್ಲಿ ಆನ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬ್ರಿಂಗಿಂಗ್ ಮ್ಯಾಕ್ಸಿಮಮ್ ಡೇ ಲೈಟ್ ಆ್ಯಂಡ್ ಮಾರ್ಕಿಂಗ್ ಟ್ರಾನ್ಸಿಷನ್ ಟು ದಿ ಸ್ಪಿರಿಚುವಲ್ ಅವೇಕ್ನಿಂಗ್ ಆಫ್ ಇನ್ ಯೋಗಿಕ್ ಟ್ರೆಡಿಷನ್ ಅಂತಂದರೆ ಈ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಮ್ಯಾಕ್ಸಿಮಮ್ ಡೇ ಲೈಟ್ ಅಬ್ಸರ್ವ್ಡ್ ಅಂತಂತಂದರೆ ದೀರ್ಘಾವಧಿ ದಿನವನ್ನು ನಾವು ಕಾಣಬಹುದಾಗಿದೆ. ಈ ದಿಸ್ ಮೇಕ್ ಟ್ರಾನ್ಸಿಷನ್ ಟು ಸ್ಪಿರಿಚುವಲ್ ಅವೇಕ್ನಿಂಗ್ ಇನ್ ಯೋಗಿ ಟ್ರೆಡಿಷನ್. ಹಾಗಾಗಿ ಈ ಯೋಗ ಅಭ್ಯಾಸಕ್ಕಾಗಿ ಇದೊಂದು ಆಧ್ಯಾತ್ಮಿಕವಾಗಿ ಟ್ರಾನ್ಸಿಷನ್ ಆಗಿದೆ. ದ ಗ್ಲೋಬಲ್ ರೆಕಗ್ನಿಷನ್ ಯುನೆಸ್ಕೋ ಇನ್ಸ್ಕ್ರಿಬ್ಡ್ ಯೋಗ ಆಸ್ ಅನ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಇನ್ 2016 ಅಂದರೆ ಯುನೆಸ್ಕೋ ಏನು ಮಾಡುತ್ತೆ, ಈ ಯೋಗವನ್ನು 2016ರಲ್ಲಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿಗೆ ಸೇರಿಸಿದೆ. ಯಾವುದನ್ನು? ಯೋಗನ. ನೆಕ್ಸ್ಟ್ ಜೂನ್ 23 ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ ಅಂದರೆ ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನಾಗಿ ಆಚರಿಸುತ್ತಾರೆ. ಹಾಗಾದರೆ 2024ರ ಥೀಮ್ ಏನಾಗಿತ್ತು ಅಂತಂದರೆ ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ಘೋಷವಾಕ್ಯ 2025 ದ ಥೀಮ್ ಆಫ್ 2025 ಏನಾಗಿದೆ ಅಂದರೆ ಲೆಟ್ಸ್ ಮೂವ್ ಟುಗೆದರ್ ಫಾರ್ ಹೆಲ್ತ್ ಆ್ಯಂಡ್ ಕಮ್ಯುನಿಟಿ ಅಂದರೆ ಆರೋಗ್ಯ ಮತ್ತು ಸಮುದಾಯಕ್ಕಾಗಿ ಒಟ್ಟಾಗಿ ಸಾಗೋಣ. ಇದು 2025ರ ಘೋಷವಾಕ್ಯವಾಗಿದೆ. ಯಾವುದು? ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ಆಚರಣೆಯ ಪರ್ಪಸ್ ಉದ್ದೇಶ ಏನಾಗಿದೆ ಅಂದರೆ ಇಟ್ ಎನ್ಕರೇಜಸ್ ಪೀಪಲ್ ಆಫ್ ಆಲ್ ಏಜಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಪ್ರಮೋಟಿಂಗ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್. ಅಂದರೆ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಆಚರಣೆಯು ಎಲ್ಲ ವಯಸ್ಸಿನ ಮತ್ತು ಹಿನ್ನೆಲೆಯ ಜನರನ್ನು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ, ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಯಾವುದು? ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ. ಯಾವ ದಿನ ಆಚರಣೆ ಮಾಡ್ತೀವಿ? ಜೂನ್ 23. 2025ರ ಥೀಮ್ ಏನಾಗಿದೆ ಅಂದರೆ ಲೆಟ್ಸ್ ಮೂವ್ ಟುಗೆದರ್ ಫಾರ್ ಹೆಲ್ತ್ ಆ್ಯಂಡ್ ಕಮ್ಯುನಿಟಿ. ನೆಕ್ಸ್ಟ್ ಜೂನ್ 26 ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಂಗ್ ಅಂದರೆ ಜೂನ್ 26ರಂದು ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸುತ್ತಾರೆ. ಹಾಗಾದರೆ 2024ರ ಥೀಮ್ ಏನಾಗಿತ್ತಂದರೆ ದ ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್. 2025ರ ಥೀಮ್ ಏನಾಗಿದೆ ಈ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂತಂದರೆ ಬ್ರೇಕ್ ದ ಸೈಕಲ್, ಸ್ಟಾಪ್ ಆರ್ಗನೈಸ್ಡ್ ಕ್ರೈಮ್ ಅಂದರೆ ಚಕ್ರವನ್ನು ಭೇದಿಸಿ ಅಥವಾ ಮುರಿಯಿರಿ, ಸಂಘಟಿತ ಅಪರಾಧವನ್ನು ನಿಲ್ಲಿಸಿ. ಹಾಗಾದರೆ ಈ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುವ ಪರ್ಪಸ್ ಉದ್ದೇಶ ಏನಂತಂದರೆ ಎವ್ರಿ ಇಯರ್ ಪೀಪಲ್, ಸಿಟೀಸ್ ಆ್ಯಂಡ್ ವೇರಿಯಸ್ ಆರ್ಗನೈಸೇಷನ್ಸ್ ಥ್ರೂಔಟ್ ದ ವರ್ಲ್ಡ್ ಸಪೋರ್ಟ್ ದಿಸ್ ಗ್ಲೋಬಲ್ ಅಬ್ಸರ್ವೆನ್ಸ್ ಅಂತಂದರೆ ಈ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಅಥವಾ ವಿಶ್ವದಾದ್ಯಂತ ಜನರು, ನಗರಗಳು ಮತ್ತು ವಿವಿಧ ಸಂಸ್ಥೆಗಳು ಈ ಜಾಗತಿಕ ಆಚರಣೆ ಅಂತಂದರೆ ಈ ಮಾದಕ ವ್ಯಸನ ವಿರುದ್ಧದ ಆಚರಣೆಯನ್ನು ಬೆಂಬಲಿಸುತ್ತವೆ. ವಿಚ್ ಅಟೆಂಪ್ಟ್ಸ್ ಟು ರೈಸ್ ಅವೇರ್ನೆಸ್ ಆಫ್ ದಿ ಯೂ ಟ್ರೀಟ್ ದಟ್ ಇಲ್ಲಿಗಲ್ ಡ್ರಗ್ಸ್ ಪೋಸ್ಟ್ ಟು ಸೊಸೈಟಿ ಅಂದರೆ ಈ ಅಕ್ರಮ ಮಾದಕ ದ್ರವ್ಯಗಳ ಸಮಾಜಕ್ಕೆ ಒಡ್ಡುವ ದೊಡ್ಡ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ಅಂತಾರಾಷ್ಟ್ರೀಯ ದಿನವು ಪ್ರಯತ್ನಿಸುತ್ತದೆ. ನೆಕ್ಸ್ಟ್ ಜೂನ್ 27 ಆಸ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಸೈಜ್ ಎಂಟರ್ಪ್ರೈಸ್ ಡೇ, MSME ಡೇ. ಜೂನ್ 27ನ್ನು ಯಾವ ದಿನಾಚರಣೆಗೆ ಆಚರಣೆ ಮಾಡ್ತೀವಿ ಅಂದರೆ MSME ಮೈಕ್ರೋ, ಸ್ಮಾಲ್, ಮೀಡಿಯಂ ಸೈಜ್ ಎಂಟರ್ಪ್ರೈಸ್ ಡೇ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ದಿನವಾಗಿದೆ. ಯಾವುದು? ಜೂನ್ 27. ಹಾಗಾದರೆ MSME ಡೇ ಆಚರಿಸುವ ಪರ್ಪಸ್ ಉದ್ದೇಶ ಏನಂತಂದರೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME ಡೇ ಈಸ್ ಸೆಲೆಬ್ರೇಟೆಡ್ ಗ್ಲೋಬಲಿ ಆನ್ ಜೂನ್ 27 ಟು ರೆಕಗ್ನೈಸ್ ದಿ ಇಂಪಾರ್ಟೆನ್ಸ್ ಆಫ್ MSME ಇನ್ ಫಾಸ್ಟರಿಂಗ್ ಇನೋವೇಷನ್, ಕ್ರಿಯೇಟಿವಿಟಿ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಈ ನಾವೀನ್ಯತೆ, ಸೃಜನಶೀಲತೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ MSMEಗಳ ಅಂತಂತಂದರೆ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳ ಪ್ರಾಮುಖ್ಯತೆಯನ್ನು ಗುರುತಿಸಲು MSME ದಿನವನ್ನು ಜೂನ್ 27ರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನವನ್ನು
ಜೂನ್ 27ರಂದು ಜಾಗತಿಕವಾಗಿ ಆಚರಿಸಲಾಗುತ್ತಿದೆ. ನೆಕ್ಸ್ಟ್ ಜೂನ್ 29 ನ್ಯಾಷನಲ್ ಸ್ಟ್ಯಾಟಿಕ್ಸ್ ಡೇ, ಅಂದರೆ ಜೂನ್ 29 ರಾಷ್ಟ್ರೀಯ ಅಂಕಿಅಂಶ ದಿನವನ್ನಾಗಿ ಆಚರಿಸುತ್ತಾರೆ. ಹಾಗಾದರೆ 2024 ಥೀಮ್ ಏನಾಗಿತ್ತಂದರೆ ಯೂಸ್ ಆಫ್ ಡಾಟಾ ಫಾರ್ ಡಿಸಿಷನ್ ಮೇಕಿಂಗ್. ಈ ನ್ಯಾಷನಲ್ ಸ್ಟ್ಯಾಟಿಕ್ಸ್ ಡೇ ಅಂದರೆ ರಾಷ್ಟ್ರೀಯ ಅಂಕಿಅಂಶ ದಿನ ಭಾಳ ಇಂಪಾರ್ಟೆಂಟ್ ದಿನವಾಗಿದೆ. ಹಾಗಾದರೆ ಈ ನ್ಯಾಷನಲ್ ಸ್ಟ್ಯಾಟಿಕ್ ಡೇಯ 2025 ಥೀಮ್ ಏನಂತಂದರೆ 75 ಇಯರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ಅಂದರೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆಗೆ 75 ವರ್ಷಗಳ ತುಂಬಿದೆ. ಈ 75 ವರ್ಷಗಳ ರಾಷ್ಟ್ರೀಯ ಮಾದರಿ ಸಮೀಕ್ಷೆಗೆ ಇದರ ಘೋಷವಾಕ್ಯವಾಗಿದೆ, ಯಾವುದು ನ್ಯಾಷನಲ್ ಸ್ಟ್ಯಾಟಿಕ್ಸ್ ಡೇ. ಹಾಗಾದರೆ ಈ ನ್ಯಾಷನಲ್ ಸ್ಟ್ಯಾಟಿಕ್ಸ್ ಡೇ ಆಚರಿಸುವ ಉದ್ದೇಶ, ಪರ್ಪೋಸ್ ಏನಂದರೆ ಇನ್ ರೆಕಾಗ್ನಿಷನ್ ಆಫ್ ದಿ ನೋಟಬಲ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಪ್ರೊಫೆಸರ್ ಲೇಟ್ ಪ್ರಶಾಂತ್ ಚಂದ್ರ ಮಾಲನೋಬಿಸ್ ಇನ್ ದ ಫೀಲ್ಡ್ ಆಫ್ ದಿ ಸ್ಟ್ಯಾಟಿಕ್ಸ್ ಆ್ಯಂಡ್ ಎಕನಾಮಿಕ್ ಪ್ಲಾನಿಂಗ್. ಅಂದರೆ ಈ ಪ್ರಾಧ್ಯಾಪಕರಾದ ದಿವಂಗತ ಪ್ರಶಾಂತ್ ಚಂದ್ರ ಮಾಲನೋಬಿಸ್ ಅಂದರೆ PC ಮಾಲನೋಬಿಸ್ ಅವರ ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಕ್ಷೇತ್ರಗಳಲ್ಲಿ ನೀಡಿದ ಗಮನಾರ್ಹ ಕೊಡುಗೆಗಳನ್ನು ಗುರುತಿಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡೆಸಿಗ್ನೇಟೆಡ್ as June 29 ಎವ್ರಿ ಇಯರ್ ಕೋಇನ್ಸಿಡಿಂಗ್ ವಿತ್ ದರ್ ಬರ್ತ್ ಆ್ಯನಿವರ್ಸರಿ ಆಸ್ ಎ ಸ್ಟ್ಯಾಟಿಕ್ ಡೇ. ಅಂತಂದರೆ ಈ PC ಮಾಲನೋಬಿಸ್ ಅವರ ಗಮನಾರ್ಹ ಕೊಡುಗೆಗಳನ್ನು ಗುರುತಿಸಿ ಭಾರತ ಸರ್ಕಾರವು ಪ್ರತಿ ವರ್ಷ ಜೂನ್ 29 ಅವರ ಜನ್ಮ ವಾರ್ಷಿಕೋತ್ಸವ ಅಂಕಿಅಂಶ ದಿನವನ್ನಾಗಿ ಘೋಷಿಸಿದೆ. ದೆನ್ ಪ್ರಶಾಂತ್ ಚಂದ್ರ ಮಾಲನೋಬಿಸ್ ಅಂದರೆ PC ಮಾಲನೋಬಿಸ್ ಅಂತಲೇ ಇವ್ರನ್ನ ಕರಿತೀವಿ. ಇವರು ಮೂಲತಃ ಪಶ್ಚಿಮ ಬಂಗಾಳದವರು. ಇವರಿಗೆ ಪದ್ಮ ವಿಭೂಷಣನ್ನು 1968ರಲ್ಲಿ ನೀಡಲಾಗಿದೆ. ಯಾರಿಗೆ? PC ಮಾಲನೋಬಿಸ್. ಅಂದರೆ ಈ ನ್ಯಾಷನಲ್ ಸ್ಟ್ಯಾಟಿಕಲ್ ಕಮಿಷನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿ ಇದೆ. ಇದರ ಪೇರೆಂಟ್ ಬಾಡಿ ಯಾವುದಂತಂದರೆ ನ್ಯಾಷನಲ್ ಸ್ಟ್ಯಾಟಿಕ್ ಕಮಿಷನ್ ಪೇರೆಂಟ್ ಬಾಡೀಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನೆಕ್ಸ್ಟ್ ಜೂನ್ 30 ಇಂಟರ್ನ್ಯಾಷನಲ್ ಆಸ್ಟ್ರಿಯಾ ಡೇ, ಅಂದರೆ ಜೂನ್ 30 ಅಂತಾರಾಷ್ಟ್ರೀಯ ಶುದ್ಧ ಗ್ರಹ ದಿನವನ್ನಾಗಿ ಆಚರಿಸುತ್ತಾರೆ. ಹಾಗಾದರೆ ಈ ವರ್ಲ್ಡ್ ಆಸ್ಟ್ರಿಯಲ್ ಡೇ ಅಥವಾ ಇಂಟರ್ನ್ಯಾಷನಲ್ ಆಸ್ಟ್ರಿಯಾ ಡೇ 2024ನ ಥೀಮ್ ಏನಾಗಿತ್ತಂದರೆ ಗಾರ್ಡಿಯನ್ಸ್ ಆಫ್ ಅವರ್ ಪ್ಲಾನೆಟ್ ದ ರೋಲ್ ಆಫ್ ಆಸ್ಟ್ರಾಯ್ಡ್ಸ್ ಇನ್ ಅರ್ತ್ ಹಿಸ್ಟ್ರಿ ಆ್ಯಂಡ್ ಫ್ಯೂಚರ್. ಹಾಗಾದರೆ 2025 ಥೀಮ್ ಘೋಷವಾಕ್ಯ ಏನಾಗಿದೆ? ಎ ಡಿಕೆಡ್ ಆಫ್ ಗ್ಲೋಬಲ್ ಆ್ಯಕ್ಷನ್ ಆನ್ ಆಸ್ಟ್ರಾಯ್ಡ್ ಸೇಫ್ಟಿ ಆ್ಯಂಡ್ ಸೈನ್ಸ್, ಅಂದರೆ ಕ್ಷುದ್ರ ಗ್ರಹದ ಸುರಕ್ಷತೆ ಮತ್ತು ವಿಜ್ಞಾನದ ಕುರಿತು ಜಾಗತಿಕ ಕ್ರಿಯೆಯ ಒಂದು ದಶಕ. ಯಾವುದು? ಅಂತಾರಾಷ್ಟ್ರೀಯ ಶುದ್ರ ದಿನದ ಘೋಷವಾಕ್ಯವಾಗಿದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಶುದ್ಧ ಗ್ರಹ ಅಂದರೆ ವರ್ಲ್ಡ್ ಆಸ್ಟ್ರಿಯಲ್ ಡೇ, ಇಂಟರ್ನ್ಯಾಷನಲ್ ಆಸ್ಟ್ರಿಯಲ್ ಡೇಯ ಆಚರಿಸುವ ಪರ್ಪೋಸ್ ಉದ್ದೇಶ ಏನಂತಂದರೆ ವರ್ಲ್ಡ್ ಆಸ್ಟ್ರಿಯಾ ಡೇ ಸೆಲೆಬ್ರೇಟೆಡ್ ಆನ್ June 30 ಟು ರೈಸ್ ದಿ ಅವೇರ್ನೆಸ್ ಅಬೌಟ್ ದ ಪೊಟೆನ್ಷಿಯಲ್ ಹಜಾರ್ಡ್ಸ್ ಆಫ್ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ಸ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ದಿ ಆಸ್ಟ್ರಿಯಾಡ್ ರಿಸರ್ಚ್. ಅಂದರೆ ಈ ಕ್ಷುದ್ರ ಗ್ರಹಗಳ ಪರಿಣಾಮಗಳ ಸಂಭಾವ್ಯ ಅಪಾಯಗಳು ಮತ್ತು ಕ್ಷುದ್ರ ಗ್ರಹಗಳ ಸಂಶೋಧನೆ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಜೂನ್ 30 ಅಂತಾರಾಷ್ಟ್ರೀಯ ಶುದ್ರ ಗ್ರಹ ದಿನ ಅಥವಾ ವಿಶ್ವ ಶುದ್ರ ಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತದೆ. ಜೂನ್ 30 ನಾವು ವಿಶ್ವ ಶುದ್ರ ಗ್ರಹ ದಿನ ಅಥವಾ ಅಂತಾರಾಷ್ಟ್ರೀಯ ಶುದ್ರ ಗ್ರಹ ದಿನವನ್ನಾಗಿ ಆಚರಿಸುತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಗೆ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮ ಬೆಂಬಲ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ಇದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಟಾಪಿಕ್ಕೊಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀವಿ. ಥ್ಯಾಂಕ್ ಯು.